ಯಡಿಯೂರಪ್ಪಾಜಿಯವರು ರಾಜಕೀಯ ಜೀವನಕ್ಕೆ ಕಾಲಿಟ್ಟು ಅಂದರೆ ನಗರಸಭಾ ಸದಸ್ಯರಾಗಿ 50 ವರ್ಷ ಪೂರ್ಣ ಅಂದರೆ ಕಾಲಿಡ್ತಾ ಇದ್ದೀವಿ. ಅವರ ಒಂದು ಅವ್ರ ಕೊಡುಗೆ ಏನಿದೆ ಇವತ್ತು BJPಗೆ, ಆ ಒಂದು ಕೊಡುಗೆಯನ್ನು ನೆನಪಿಸುವಂಥ ಕಾರ್ಯಕ್ರಮ, ಅವರ ಇತಿಹಾಸ ಯಾವ ರೀತಿ ಹೋರಾಟ ಮಾಡ್ಕೊಬಂದರು, ರಾಜ್ಯದಲ್ಲಿ ಪಕ್ಷ ಕಟ್ಟೋದಕ್ಕೆ ಅವರ ಏನು ಕೊಡುಗೆ, ಅವರ ಏನು ಬೆವರಲ್ಲ ರಕ್ತ ಸುರಿಸಿ ಇವತ್ತು ಒಂದು ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಯಡಿಯೂರಪ್ಪಾಜಿ ಅವರು ಮಾಡವ್ರೆ. ಅಂತಹ ಧೀಮಂತ ವ್ಯಕ್ತಿ, ಯಾವುದೇ ಒಂದು ಜಾತಿಯನ್ನು ನೋಡದಂಗೆ ಎಲ್ಲ ಜಾತಿ ನಾಯಕರುಗಳನ್ನು ಬೆಳೆಸೋದ್ರಲ್ಲಿ ಅವರು ಮುಂದಾಗಿದ್ದರು. ಪ್ರತಿಯೊಬ್ಬರು ಎಲ್ಲ ಬಡಸ್ತನದಿಂದ ಬಂದವರೇ ಆಗಲಿ, ಸಾಹುಕಾರರೇ ಆಗಲಿ, ಯಾರೇ ಬಂದರೂ ಕೂಡ ಅವ್ರನ್ನ ಒಂದೇ ದೃಷ್ಟಿಯಲ್ಲಿ ನೋಡಿ ರಾಜಕೀಯದಲ್ಲಿ ನಾಯಕರುಗಳನ್ನಾಗಿ ಮಾಡಿ, ಯಾರು ನಿಜವಾಗೂ ರಾಜ್ಯದ ಪರವಾಗಿ ದೇಶದ ಪರವಾಗಿ ಇರ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ಪಕ್ಷವನ್ನು ಕಟ್ಟೋದಕ್ಕೆ ಅವರು ಹಾಕಿರುವಂಥ ಶ್ರಮ ಎಳ್ಳೇ ತೀರಿದು. ಹಾಗಾಗಿ ಇವತ್ತು 50ನೇ ವರ್ಷದ ಒಂದು ಅಭಿಮಾನೋತ್ಸವಕ್ಕೆ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ಹೇಳಿ ನಮ್ಮ ತಾಲೂಕಿಂದ, ಮಾಗಡಿ ತಾಲೂಕಿಂದನೂ ಕೂಡ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸುಮಾರು ಒಂದು 4-5 ಬಸ್ಸು ಹೊರಡೋ ಸಾಧ್ಯತೆ ಇದೆ. ಒಂದು 15-20 ಕಾರ್ಗಳು ನಾವು ಹೋಗಿ ಮಾತಾಡ್ಕೊಂಡು ಸಾಹೇಬ್ರನ್ನೂ ನಾವು ವಿಶ್ ಮಾಡಿಬಿಟ್ಟು ಬರೋಣ. ಮತ್ತು ಅವರಿಗೆ ಭಗವಂತ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತಾ, ನಾಳೆ ಅವರಿಗೆ ಒಂದು ವಿಶ್ ಮಾಡೋದಕ್ಕೆ ಅಂತ ಹೇಳಿ ಅಮಿತ್ ಶಾಜಿ ಅವರು ಬರ್ತಾ ಇದ್ದಾರೆ. ನಾಳೆ ಒಂದು 3 ಗಂಟೆ ಹೆಂಗೆ ಅಮಿತ್ ಶಾಜಿ ಅವರು ಬರ್ತಾ ಇದ್ದಾರೆ. ಏಕೆಂದರೆ ಅವರ ಒಂದು ಏನು ಕಾರ್ಯವೈಖರಿಯನ್ನು ಅಮಿತ್ ಶಾಜಿ ಅವರು ಹತ್ರದಿಂದನೇ ನೋಡಿರೋದ್ರಿಂದ ಅವರು ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಾನು ಸಾಕ್ಷಿ ಆಯ್ತೀನಿ ಅಂತ ಹೇಳಿ ಬರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ನಾಳೆ ಹೋಗಿ ನಾವು ಕೂಡ ಅವರಿಗೆ ಒಂದು ನಮ್ಮ ಅಭಿಮಾನವನ್ನು ಸೂಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ.